ಹಾಯ್ ಫ್ರೆಂಡ್ಸ್, ನಾವಿವತ್ತು ವೆಯ್ಟ್ ಲಾಸ್ ಮಾಡೋರಿಗೆ ಬೆಸ್ಟ್ ಒಂದು ಸ್ಮೂದಿ, ಸೀಬೆಹಣ್ಣಿನ ಸ್ಮೂದಿ ಮಾಡೋಣ ಬನ್ನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. 2 ಸೀಬೆಕಾಯಿನ ತಗೊಳ್ಳಿ, ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳಿ. ಅದನ್ನು ತೀರಾ ಹಣ್ಣಾಗಿರೋದು ಬೇಡ, ತೀರಾ ಕಾಯಿನೂ ಬೇಡ, ಮೀಡಿಯಮ್ ಆಗಿ ಹಣ್ಣಾಗಿರೋದನ್ನ ತಗೊಳ್ಳಿ, ಕಟ್ ಮಾಡ್ಕೊಳ್ಳಿ. ಸೀಬೆಹಣ್ಣು ಬ್ಲಡ್ ಶುಗರ್ನ ಮ್ಯಾನೇಜ್ ಮಾಡುತ್ತೆ ಮತ್ತು ಡೈಜೆಷನ್ಗೆ, ಹಾರ್ಟ್ಗೆ ತುಂಬ ಒಳ್ಳೆಯದು, ವೆಯ್ಟ್ ಲಾಸ್ಗೂ ಕೂಡ ತುಂಬ ಒಳ್ಳೆಯದು, ಕಿಡ್ನಿಗೂ ತುಂಬ ಒಳ್ಳೆಯದು ಮತ್ತು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ. ಹಾಗೆ ಬ್ರೈನ್ ಫಂಕ್ಷನ್ಸ್ನ ಇಂಪ್ರೂವ್ ಮಾಡುತ್ತೆ. ಸ್ಕಿನ್ಗೆ ಮತ್ತು ಹೈ ಹೆಲ್ತ್ಗೂ ಕೂಡ ತುಂಬ ಒಳ್ಳೆಯದು ಸೀಬೆಕಾಯಿ. ವಿಟಮಿನ್ ಸಿ ಮತ್ತು ನ್ಯೂಟ್ರಿಯೆಂಟ್ಸ್ ಕೂಡ ಇದರಲ್ಲಿ ತುಂಬ ಇದೆ. ಥೈರಾಯ್ಡ್ ಫಂಕ್ಷನ್ಸ್ನ ರೆಗ್ಯುಲೇಟ್ ಮಾಡುತ್ತೆ ಮತ್ತು ಡೆಂಟಲ್ ಹೆಲ್ತ್ನ ಮೇಂಟೈನ್ ಮಾಡುತ್ತೆ. ಹಾಗೆ ಸ್ಟ್ರೆಸ್ನ ಕಡಿಮೆ ಮಾಡುತ್ತೆ. ಆಪ್ಟಿಮಲ್ ಬ್ಲಡ್ ಸರ್ಕ್ಯುಲೇಷನ್ನು ಕೂಡ ಮೇಂಟೈನ್ ಮಾಡುತ್ತೆ. ಸೀಬೆಕಾಯಿಯಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಹೆಚ್ಚಿಟ್ಕೊಂಡಿರೋಂಥ ಸೀಬೆಕಾಯಿ ಮತ್ತು ಸನ್ಫ್ಲವರ್ ಸೀಡ್ಸ್ 1 ಟೇಬಲ್ ಸ್ಪೂನ್, ಪಂಪ್ಕಿನ್ ಸೀಡ್ಸ್ 1 ಟೇಬಲ್ ಸ್ಪೂನ್, ಬ್ಲ್ಯಾಕ್ ಸಾಲ್ಟ್ 1 ಚಿಟಿಕೆ ಮತ್ತು ಹನಿ 1 ಸ್ಪೂನ್, ಇಲ್ಲ ನಿಮ್ಗೆ ಎಷ್ಟು ಬೇಕಷ್ಟು. ಮತ್ತು ಬಿಸಿ ನೀರಿಗೆ ದ್ರಾಕ್ಷಿ ಮತ್ತು ಬಾದಾಮಿನ ಒಂದು 10 ನಿಮಿಷ ನೆನೆಸಿದ್ದೀನಿ. ನೆಕ್ಸ್ಟ್ ಒಂದು ಅರ್ಧ ಗ್ಲಾಸ್ ಹಾಲು ತಗೊಳ್ಳಿ. ನೆಕ್ಸ್ಟ್ ನಾವು ತೊಗೊಂಡಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜೇನುತುಪ್ಪನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ಇಲ್ಲ ಜೇನುತುಪ್ಪ ಬೇಡ ಅನ್ನೋರು ಶುಗರ್ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಏಕೆಂದರೆ ವೆಯ್ಟ್ ಲಾಸ್ ಪರ್ಪಸ್ಸಿಂದ ನಾವು ಜೇನುತುಪ್ಪನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಸಾಲ್ಟ್ನೂ ಅಷ್ಟೇ, ಬ್ಲ್ಯಾಕ್ ಸಾಲ್ಟ್ 1 ಚಿಟಿಕೆ ಹಾಕ್ಕೊಳ್ಳಿ ಸಾಕು. ನೆಕ್ಸ್ಟ್ ಹಾಲು ಹಾಕ್ಕೊಂಡು ಅದನ್ನು ಸ್ವಲ್ಪನೇ ಹಾಕ್ಕೊಳ್ಳಿ ಹಾಲು, ಏಕೆಂದರೆ ಅದು ಗಟ್ಟಿ ಆಗುತ್ತಲ್ವ, ಇಲ್ಲಾಂದರೆ ತೀರಾ ತೆಳ್ಳಗಾಗ್ಬಿಡುತ್ತೆ. ಮೀಡಿಯಮ್ ಆಗಿರಲಿ ಸ್ಮೂದಿ ರೆಡಿಯಾಗಿದೆ. ಈಗ ಒಂದು ಗ್ಲಾಸ್ಗೆ ಸರ್ವ್ ಮಾಡಿ ಟೇಸ್ಟ್ ಮಾಡಿ. ಹಾಗೆ ನಿಮ್ಮ ಗುಡ್ ಹೆಲ್ತ್ನ ಕೂಡ ಮೇಂಟೈನ್ ಮಾಡಿ. ಹಾಗೆ ಇದರಲ್ಲಿ ಇನ್ನೂ ಏನೇನು ಬೆನಿಫಿಟ್ಸ್ನ ನಾನು ಮಿಸ್ ಮಾಡಿದ್ದೀನಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.